ಹಾಯ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತು ಶುಕ್ರವಾರ. ಯಾಕೆ ವ್ಲಾಗ್ ಮಾಡಬಾರ್ದು ಒಂದು ಸಣ್ಣದು ಅಂತ ಅನ್ನಿಸ್ತು. ಅದಕ್ಕೆ ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಈಗ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿ ಟಿಫನ್ ಮಾಡಬೇಕು. ಏನೇನು ಮಾಡ್ಬೋದು ಇವತ್ತು ಅಂತ. ಕಸ ಗುಡಿಸ್ಬೇಕಿತ್ತು. ಕಸ ಎಲ್ಲ ಗುಡಿಸಿ ನೆಲ ಎಲ್ಲ ಒರೆಸ್ಬೇಕಿತ್ತು. ನೆಲ ಎಲ್ಲ ಒರೆಸಿ ಕ್ಲೀನ್ ಮಾಡಿ ಮನೆಯನ್ನು. ಅದಾದಮೇಲೆ ಸ್ವಲ್ಪ ಬಟ್ಟೆ ವಾಶ್ ಮಾಡೋದಿತ್ತು. ಬಟ್ಟೆನ ತೊಗೊಂಬಂದು ವಾಷಿಂಗ್ ಮಿಷನಿಗೆ ಹಾಕಿ ವಾಶ್ ಮಾಡಿ ತೆಗೆದು ಅದನ್ನೆಲ್ಲ ಒಣಗಿಸಿ ಬಂದು ಪೂಜೆ ಮಾಡಿದೆ ಫ್ರೆಂಡ್ಸ್. ಶುಕ್ರವಾರ ಆಗಿರೋದ್ರಿಂದ ಇವತ್ತು ವರಮಹಾಲಕ್ಷ್ಮಿ ಪೂಜೆ ಇರೋದ್ರಿಂದ ಸಿಂಪಲ್ಲಾಗಿ ಸಣ್ಣದಾಗಿ ಮಾಡಿದ್ದೀನಿ. ಅದಾದಮೇಲೆ ಇವತ್ತು ಚಿರೋಟಿ ರವೆಯಿಂದ ದೋಸೆ ಮಾಡಿದ್ದೆ ಫ್ರೆಂಡ್ಸ್. ಅದಕ್ಕೆ ಚಟ್ನಿ ಮಾಡಿದ್ದೆ. ತುಂಬ ಸಾಫ್ಟಾಗಿ ಚೆನ್ನಾಗಿ ಬಂದಿತ್ತು. ಈ ರೆಸಿಪಿನ ನಾನು ಯೂಟ್ಯೂಬಲ್ಲಿ ಶೇರ್ ಮಾಡ್ತೀನಿ ಹೇಗೆ ಮಾಡೋದು ಅಂತ ಹೇಳಿ. ಟೇಸ್ಟು ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ದೊಡ್ಡಮ್ಮ ಮತ್ತು ಅತ್ತೆ ಮನೆಯಲ್ಲೇ ಇವತ್ತು ಲಕ್ಷ್ಮೀ ಕೂರಿಸ್ತಾರೆ, ಪೂಜೆ ಇದೆ. ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಹಸ್ಬೆಂಡಿಗೆ ಹೇಳಿದೆ ಹೋಗ್ಬರೋಣ ಅಂತ. ಸರಿ ರೆಡಿಯಾಗಿದ್ದು ಹಾಗಾದರೆ ಇದು ಹೋಗೋಣ ಅಂತ ಹೇಳಿದ್ದಾರೆ. ಈಗ ಅವರು ಮಧ್ಯಾಹ್ನ ಊಟಕ್ಕೆ ಬರ್ತಾರೆ ಈಗ. ಅದಕ್ಕೆ ಈಗ ನಾನು ಸಾಂಬಾರು ರೆಡಿ ಮಾಡ್ತಾಯಿದ್ದೀನಿ. ಊಟ ಮುಗಿಸ್ಕೊಂಡು ಸಂಜೆ ಪೂಜೆಗೆ ಅಲ್ಲಿ ಹೋಗ್ತೀವಿ ಫ್ರೆಂಡ್ಸ್. ಇವತ್ತು ಊಟಕ್ಕೆ ಸೊಪ್ಪಿನ ಸಾರು, ಪಾಲಕ್ ಸೊಪ್ಪು ಸಾರು ಮತ್ತು ಹಪ್ಪಳ, ಕ್ಯಾರೆಟ್ ಹಲ್ವಾ ಮಾಡಿದ್ದೆ ಫ್ರೆಂಡ್ಸ್. ಪೂಜೆ ಹೋಗೋಣ ಅಂತ ಫೈನಲಿ ರೆಡಿಯಾಗಿದ್ದೀನಿ. ಮಳೆ ಬೇರೆ ಬರ್ತಾಯಿದೆ ತುಂಬ. ಈಗ ಪೂಜೆಗೆ ಹೋಗಿ ಪೂಜೆ ಮಾಡಿ ಮತ್ತೆ ರಿಟರ್ನ್ ಮನೆಗೆ ಬರಬೇಕು. ನೋಡೋಣ ಏನಾಗುತ್ತೆ ಅಂತ. ಪೂಜೆ ಮುಗಿಸಿ ಅಲ್ಲಿಂದ ಮನೆಗೆ ಬಂದ್ವಿ. ಸರಿಯಾಗಿ ವೀಡಿಯೋ ಮಾಡೋಕ್ಕಾಗಿಲ್ಲ ಅಲ್ಲಿ. ಇದು ಇವತ್ತಿನ ದಿನದ ವ್ಲಾಗ್ ಆಗಿತ್ತು. ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.